ಸಿಎಂ ಹುದ್ದೆಯಿಂದ ಆಚೆ ಕಳಿಸಿ, ಪ್ರಧಾನಿಗೂ ಅನ್ವಯವಾಗುವಂತೆ. ಬಟ್ ನಾವು ಇನ್ನು ಒಂದು ಜನರಲ್ ನಾಲೆಡ್ಜಲ್ಲಿ ನಾವು ನೋಡಿದಾಗ ಒಂದು ದೇಶವನ್ನು ಆಳ್ತಕ್ಕಂಥ ಪ್ರಧಾನಿಯೊಬ್ಬರ ಮೇಲೆ ಈ ಒಂದು ಮಸೂದೆ ನಾಳೆ ದಿನ ಕಾಯ್ದೆಯಾಗಿ ಅವ್ರನ್ನ ಕೆಳಗಿಳಿಸುತ್ತೆ ಅಂತ ಅನಿಸ್ತದೆ ಸರ್ ತಮಗೆ? ಏನೇ ವಿಚಾರ ಆಗಲಿ, ಯಾವುದೇ PM ಆಗಲಿ, ಯಾವುದೇ ಸರ್ಕಾರ ಆಗಿರಲಿ, ಅವ್ರ ಮೇಲೆ ಅವರೇ ಹಾಕೋತಾರ ಇದನ್ನ ಅಂತ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಮ್ಮ ಕಾಲಘಟ್ಟದಲ್ಲಿ ನಡೀತಾ ಇರುವಂತ ಒಂದು ವಿಚಾರವನ್ನು ಹೇಳ್ತೀನಿ ತಮಗೆ. ಈಗ ಮೊದಲು ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಅಂದ್ರೆ UPA ಇದ್ದಾಗ ಕೂಡ ಕೆಲವೊಂದು ಆರೋಪಗಳಿತ್ತು ವಿರೋಧ ಪಕ್ಷದಿಂದ. ಸೆಂಟ್ರಲ್ ಏಜೆನ್ಸಿಗಳನ್ನ ದುರುಪಯೋಗ ಮಾಡಿಕೊಂಡು ಬೇರೆಯವರ ಮೇಲೆ, ವಿರೋಧ ಪಕ್ಷಗಳ ಮೇಲೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ ದುರುದ್ದೇಶದಿಂದ. ಈಗೂ ಅದೇ ತರ ಕಂಪ್ಲೇಂಟ್ ಈಗ NDA ಮೇಲೆ ಇದೆ. ಈಗ ಅದಕ್ಕಾಗಿನೇ ಮನಮೋಹನ್ ಸಿಂಗ್ ಅವರು ಇದ್ದಾಗ there is a need to have an independent agency which is not in the hands of the central government ಅನ್ನೋದು ಒಂದು ವಿಚಾರ ಪ್ರತಿಪಾದನೆಗೆ ಬಂತು. Then the Lokpal Act was passed in the year 2013, wherein a retired Supreme Court judge was appointed as an autonomous authority, as a Lokpal, to investigate into the affairs of the central government and look into the allegations against the Prime Minister, Cabinet Ministers, central government employees and all pertaining to the central government. The purpose was very clear. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅದು ಆಧೀನದಲ್ಲಿ CBI, ED ಮತ್ತೊಂದು ಬರೋದ್ರಿಂದ ಅವರು ಪಕ್ಷಾತೀತವಾಗಿ ಮಾಡಲಿಕ್ಕಿಲ್ಲ ಅನ್ನೋ ಒಂದು ಆರೋಪ ಇರೋದ್ರಿಂದ ಆಟೋನಮಸ್ ಇಂಡಿಪೆಂಡೆಂಟ್ ಏಜೆನ್ಸಿ ಅಂತ ಮಾಡಿದ್ರು. ಬಟ್ 2013 ಆಕ್ಟ್ ಬಂದ್ರು ಕೂಡ ಅಪಾಯಿಂಟ್ ಆಗಿದ್ದು ಯಾವಾಗ ಅಂತಂದ್ರೆ ಮಾರ್ಚ್ 19, 2019ಗೆ. 2013 to 2019 there was no appointment of the Lokpal at all. Number one, ಅವ್ರು ಅಪಾಯಿಂಟ್ ಮಾಡಿದ್ರು. ಅವ್ರು 2022 ಮೇಗ್ ರಿಟೈರ್ ಆದ್ರು. ಜಸ್ಟಿಸ್ ಪಿನಾಕಿ ಚಂದ್ರ ಘೋಷ್ ರಿಟೈರ್ ಆದ್ರು. ಅದಾದ ನಂತರ ಜಸ್ಟಿಸ್ ಖನ್ವಿಲ್ಕರ್ ಅವ್ರನ್ನ ಮತ್ತೆ ಅಪಾಯಿಂಟ್ ಮಾಡ್ಲಾಯ್ತು ಆಫ್ಟರ್ 2 years ಗ್ಯಾಪ್. ಅಂದ್ರೆ ಇದು ಮೊದಲೇ ನಾನು ನಿಮ್ಗೆ ಆಡ್ಸ್ಲಿಕ್ಕೆ ಕೇಳ್ತಾ ಇದ್ರೆ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏಜೆನ್ಸಿನೇ ಇಲ್ಲ ಇಂಡಿಪೆಂಡೆಂಟ್ ಆಗಿ. ಎರಡನೇದ್ದು ಆ ಅಂಕಿ ಅಂಶಗಳ ಜೊತೆಗೆ ನಾನು ಮಾತಾಡ್ತಾ ಇರೋದು ಸುಮ್ನೆ ಆರೋಪ ಅಲ್ಲ ಅಥವಾ ಮತ್ತೊಂದಲ್ಲ. ಔಟ್ ಆಫ್ ದಿ ಟೋಟಲ್ ಕಂಪ್ಲೇಂಟ್ಸ್ 3% of the complaints were against the Prime Minister and the Member of Parliament and Union Ministers. Idu total complaints which were filed before the Lokpal. And 21% of the complaints were against Group A, Group B, Group C and Group D officials of the central government. 35% of the complaints against the chairpersons or the members of the central government bodies, organization or instrumentalities of the central government. 41% were those in the others category which include state government. ಅಂದ್ರೆ ಇವ್ ಯಾವ್ದಕ್ಕೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಟೋಟಲಿ there were 2320 ಕಂಪ್ಲೇಂಟ್ಸ್ ರಿಜಿಸ್ಟರ್ ಆದ್ರೂ ಕೂಡ ಅದರ 90% ಆಫ್ ದಿ ಕಂಪ್ಲೇಂಟ್ ಡಿಫೆಕ್ಟ್ ಇದಾವೆ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ್ರು. ಕಂಪ್ಲೇಂಟ್ ಎಂಟರ್ಟೈನ್ ಮಾಡಲಿಲ್ಲ. 2320 ಕಂಪ್ಲೇಂಟ್ ರಿಜಿಸ್ಟರ್ ಆದ್ರೂ ಕೂಡ ಔಟ್ ಆಫ್ 5 years 226 ಮಾತ್ರ ಎಂಟರ್ಟೈನ್ ಆಗಿರೋದು. ಆ 226 ಕಂಪ್ಲೇಂಟ್ ನಲ್ಲಿ 24 ಕೇಸ್ಗಳಲ್ಲಿ ಇಟ್ ಆರ್ಡರ್ಡ್ ಫಾರ್ ಇನ್ವೆಸ್ಟಿಗೇಷನ್. ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಗ್ರಾಂಟೆಡ್ ಸ್ಯಾಂಕ್ಷನ್ ಟು ಪ್ರಾಸಿಕ್ಯೂಟ್ ಓನ್ಲಿ 6 cases. ಅಂದ್ರೆ that central government is using pick and choose methodology ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಬರ್ತಾ ಇದೆ. I am not against the central government. I am only in a place to say with all the records in my hand that central government may not use its authorities to file a case against its own agencies or its own party or partymen or the cabinet ministers or the prime minister, number one. And it will not cooperate with an autonomous and independent agencies to prosecute against it. So in both the ways, it is prohibiting when the central government or its members or the prime minister or chairmen of the bodies are prevented of being prosecuted. Then where is the case? Where is the neutrality? Where is the equality? Fine. So ಇವೆಲ್ಲ ಇವ್ರನ್ನ ಅಪೋಸಿಷನ್ ಅವ್ರನ್ನ ಕೆರಳಿಸಿದೆ ಅಂತ ನನ್ನ ಅಭಿಪ್ರಾಯ. ಅವ್ರು ಎಷ್ಟರ ಮಟ್ಟಿಗೆ ಪಾರ್ಲಿಮೆಂಟ್ ಕನ್ವಿನ್ಸ್ ಮಾಡ್ತಾರೆ ಏನೋ ಅವ್ರಿಗೆ ಬಿಟ್ಟದ್ದು, ಬಟ್ ನನ್ನ ಅಭಿಪ್ರಾಯ ಇದು. ಫೈನ್. ಥ್ಯಾಂಕ್ ಯು ಸಂಕೇತ್ ಹೆಣಿಗೆ ಸರ್. ಥ್ಯಾಂಕ್ ಯು. ಇದು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ರಘು ದೊಡ್ಡೇರಿ. ಒಂದು ಕಡೆ ಯಾರೇ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಇದ್ರೂ ಕೂಡ ಅವರು ಸುದರ್ಶನ ಚಕ್ರವನ್ನು ಇಟ್ಕೊಂಡು ಬೇರೆಯವರೆಲ್ಲ ಹತ್ರ ಬನ್ನಿ ಅಂತ ಕರೆದಂಗೆ ಆಗಿಬಿಡುತ್ತಾ ಈ ಒಂದು ಮಸೂದೆ? ಈ ಮಸೂದೆ ಚರ್ಚೆ ಆಗಬೇಕಾಗತ್ತೆ. ಇದರ ಪರ ವಿರೋಧ ಏನಿದೆ ಅಭಿಪ್ರಾಯಗಳು ದೇಶದ ಜನಗಳ ಮುಂದೆ ಕೂಡ ಇಡಬೇಕಾಗತ್ತೆ. ಆನಂತರ ಚರ್ಚೆ ನಡೆದು ಏನಾಗುತ್ತೆ ವೆಯ್ಟ್ ಮಾಡೋಣ ಅಂತ